ಕಲಬುರಗಿ ಜಿಲ್ಲೆಯಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಅನ್ನೋದಕ್ಕಿಂತ ಅನುಮಾನವೇ ಬೇಡ. ಸಾಕಷ್ಟು ಸಮಸ್ಯೆ ಇದೆ ಕಲಬುರಗಿ ಭಾಗದಲ್ಲಿ. ನೋಡಿ, ಈ ಜಿಲ್ಲೆಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಕೊರತೆ ಜಾಸ್ತಿ ಆಗ್ತಾ ಇದೆ. SIR ಪ್ರಕ್ರಿಯೆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಈಗ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಶಿಕ್ಷಣ ಹಾಗೂ ಉದ್ಯೋಗವನ್ನು ಅರಸಿ ಗೂಳಿ ಹೋಗ್ತಾ ಇದ್ದಾರೆ ಜನ. ಜಿಲ್ಲೆಯನ್ನು ತೊರೆದಿರುವಂತಹ ಜನಸಂಖ್ಯೆಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಒಂಥರ ಶಾಕ್, ಆಶ್ಚರ್ಯ ಆಗತ್ತೆ. ಬರೋಬ್ಬರಿ 3,54,000 ಜನ ತಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಮಾಡಿರೋದು SIR ಪ್ರಕ್ರಿಯೆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಮಾಹಿತಿ. ಇನ್ನು 23,68,522 ಗಣಿತೀಯ ನಮೂನೆಯಲ್ಲಿ 18,32,271 ಡಿಜಿಟಲೀಕರಣ ಆಗಿದೆ. ಅದರಲ್ಲಿ 3.5 ಲಕ್ಷ ಅದಕ್ಕಿಂತ ಹೆಚ್ಚು ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಅಂದರೆ ಬಹುತೇಕರು ಶಿಕ್ಷಣವನ್ನು ಅರಸಿ ಉದ್ಯೋಗಕ್ಕಾಗಿ ಸ್ಥಳಾಂತರವನ್ನು ಮಾಡಿದ್ದಾರೆ ಅಂಥೇಳಿ ಈಗ ಕಲಬುರಗಿಯ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 23.5 ಲಕ್ಷ ಜನ ಮತದಾರರಿದ್ದಾರೆ. ಈ 23.5 ಲಕ್ಷ ಜನರಲ್ಲಿ ಸರಿಸುಮಾರು ಈಗ 18.5 ಲಕ್ಷ ಜನ ನಾವು ಮ್ಯಾಪಿಂಗ್ ಮಾಡಿ ಅವರಿಂದ ಎನ್ಯುಮರೇಷನ್ ಫಾರ್ಮನ್ನು ಪಡೆದುಕೊಂಡು ಅದನ್ನು ಡಿಜಿಟೈಸ್ ಮಾಡಿದ್ದೀವಿ. ಸುಮಾರು 5 ಲಕ್ಷ ಜನ ASDD ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಆ್ಯಂಡ್ ಡಿಲೀಟೆಡ್ ವೋಟರ್ಸ್ ಅನ್ನುವಂಥ ಕ್ಯಾಟಗರಿಯಲ್ಲಿ ನಮೂದಾಗಿದ್ದಾರೆ. ಆಬ್ಸೆಂಟ್ ಅಂತಂದರೆ ಗೈರ್ಹಾಜರಾಗಿರುವಂಥವ್ರು, ಶಿಫ್ಟು ಅಂತಂದರೆ ಸ್ಥಳಾಂತರಗೊಂಡಿದ್ದವರು, ಡೆತ್ ಅಂತೂ ತಮಗೆ ಗೊತ್ತಿದೆ. ಡೂಪ್ಲಿಕೇಟ್ ಅಂತಂದರೆ 2 ಕಡೆ ಅಥವಾ ಒಂದಕ್ಕಿಂತ ಹೆಚ್ಚು ಕಡೆ ಏನು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ ಅಂಥದ್ದನ್ನು ಡೂಪ್ಲಿಕೇಟ್ ಅಂತಾರೆ. ಸೊ ಈ ಒಂದು ವರ್ಗದಲ್ಲಿ ಸೇರಿರುವಂಥವರು ಸುಮಾರು 5 ಲಕ್ಷ ಜನ ಇದ್ದಾರೆ.